Hello everyone, welcome back to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಆಗಸ್ಟ್ ಮಂತ್ ಅಲ್ಲಿ ಅಂದ್ರೆ ಲಾಸ್ಟ್ ಸ್ವಲ್ಪ ದಿನದ ಹಿಂದೆ ಕೆಲವೊಂದು ಟಾಪಿಕ್ಸ್ ಗಳು ಮಿಸ್ ಆಗಿತ್ತು. ಸೊ ಆ ಟಾಪಿಕ್ಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಕವರ್ ಮಾಡ್ಕೋತೀವಿ ಅಂತ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ್ದೇನೆ. ಸೊ ಆ ಟಾಪಿಕ್ಸ್ ಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡ್ರೆ ಯಾವ ಯಾವ ಟಾಪಿಕ್ಸ್ ಗಳನ್ನ ನೋಡ್ತಾ ಇದೀವಿ ಅಂತ ಹೇಳಿ ನೋಡೋಣ. ಮೊದಲನೆಯ ಟಾಪಿಕ್ ಆಗಿ ಶ್ರಾವಣಿ ಅಂದ್ರೆ ಇದು ಮಲ್ಟಿಲಿಂಗಿಯಲ್ ಸ್ಪೀಚ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ಅದನ್ನ ಈಗ ಕೊಲಾಬರೇಷನ್ ಮೂಲಕ ರಿಲೀಸ್ ಮಾಡಿದ್ದಾರೆ. ಸೊ ಅದರ ಬಗ್ಗೆ ನೋಡ್ಕೊಳ್ಳೋಣ ಅಂಡರ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನೆಕ್ಸ್ಟ್ ಟಾಪಿಕ್ಸ್ ಬಂದ್ಬಿಟ್ಟು RSVC ಅಮೃತ್ ಪ್ಲಾಟ್ಫಾರ್ಮ್ RSVC ಅನ್ನ ಈಗ ರಿಲೀಸ್ ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಅದರ ಬಗ್ಗೆ ನೋಡ್ಕೊಳ್ಳೋಣ. ನಂತರದಲ್ಲಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿ ನೋಡ್ಬಿಟ್ಟು ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಗ್ಗೆ ಕೂಡ ನೋಡ್ಕೊಳ್ಳೋಣ. ನಂತರ ಮೌಂಟ್ ಅರಾರತ್ ಇದು ಕೂಡ ನ್ಯೂಸ್ ಅಲ್ಲಿದೆ, ಇದರ ಬಗ್ಗೆ ನೋಡೋಣ. ನಂತರದ ಟಾಪಿಕ್ ಬಂದ್ಬಿಟ್ಟು ಹರಾ ಮ್ಯಾಂಗ್ರೋವ್ ಫಾರೆಸ್ಟ್ ಎಕೋಸಿಸ್ಟಮ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಫ್ರೈಡ್ರಿಚ್ ಅಟ್ಯಾಕ್ಸಿಯಾ, ಇದೊಂದು ಜೆನೆಟಿಕ್ಸ್ ಇಂದ ಬರುವಂತಹ ಡಿಸೀಸು, ಇದರ ಬಗ್ಗೆ ನೋಡೋಣ. ನಂತರ ಮಹಾದಾಯಿ ರಿವರ್ ಬೇಸಿನ್ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲಾಗರ್ ಹೆಡ್ ಸೀ ಟರ್ಟಲ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಅಂಡ್ ಇದಿಷ್ಟು ಟಾಪಿಕ್ಸ್ ಗಳನ್ನ ನೋಡಿ ಇದರ ಜೊತೆಯಲ್ಲಿ ನಾವು ರಿಲೇಟೆಡ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ನ ಮೇಲೆ ಒಂದೊಂದು MCQs ಗಳನ್ನ ಕೂಡ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ಶ್ರಾವಣಿ ಮಲ್ಟಿಲಿಂಗಿಯಲ್ AI ಸ್ಪೀಚ್. ಸೊ ವಾಟ್ ಎಕ್ಸಾಕ್ಟ್ಲಿ ದ ಶ್ರಾವಣಿ ಅನ್ನೋದು ಒಂದು ಮಲ್ಟಿಲಿಂಗಿಯಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೀಚ್. ಸೊ ಇದನ್ನ IISCC ಸ್ಪೈರ್ ಲ್ಯಾಬ್, IISCC ಅವರ ಸ್ಪೈರ್ ಲ್ಯಾಬ್ ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅಂಡ್ ಆಲ್ಸೋ ಅದರ ಕೊಲಾಬರೇಷನ್ ಜೊತೆಗೆ ಪಾರ್ಟ್ ಅಂಡ್ ಗೂಗಲ್ ಎರಡು ಸೇರ್ಬಿಟ್ಟು ಈ ಒಂದು ಶ್ರಾವಣಿ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದೊಂದು ಕೊಲಾಬರೇಟಿವ್ ಪ್ಲಾಟ್ಫಾರ್ಮ್. ಏನಿದು ಎಕ್ಸಾಕ್ಟ್ಲಿ, ಯಾತಕ್ಕೋಸ್ಕರ ಶ್ರಾವಣಿ ಅಂತ ಹೇಳಿದ್ರೆ ಇದರಲ್ಲಿ ನಾವು ಮಾತಾಡಿದ್ದನ್ನ ಅದು ರೆಕಾರ್ಡ್ ಮಾಡಿಕೊಂಡು ಲಿಪಿಯಲ್ಲಿ ತೋರಿಸುತ್ತೆ, ಅಂದ್ರೆ ಹ್ಯಾಂಡ್ ರಿಟರ್ನ್ ಅಲ್ಲಿ ಅದು ತೋರಿಸುತ್ತೆ, ರಿಟರ್ನ್ ಅಲ್ಲಿ ತೋರಿಸುತ್ತೆ. ಸೊ ಇದು ಮೊದಲ ಮಲ್ಟಿಲಿಂಗಿಯಲ್ ಸ್ಪೀಚ್ ರೆಕಗ್ನಿಷನ್ ಮಾಡೆಲ್ ಅಂತಾನೆ ಹೇಳ್ಬೋದಾಗತ್ತೆ. ಯಾಕಂದ್ರೆ ಇದು ಬರೀ ನೀವುಗೆ ಕನ್ನಡ, ಇಂಗ್ಲಿಷು ಈ ತರ ಭಾಷೆಯನ್ನ ಮಾತ್ರ ನೋಡೋದಿಲ್ಲ. ಈವನ್ ಸ್ಕೆಡ್ಯೂಲ್ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ಭಾಷೆಗಳು ಏನಿದೆ ಅಲ್ವಾ, ಆ ಲ್ಯಾಂಗ್ವೇಜಸ್ ಅನ್ನ ಕೂಡ ಈ ಒಂದು ಮಾಡೆಲ್ ಅಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ನೀವು ಯಾವುದೇ ಭಾಷೆಯಲ್ಲಿ ಸ್ಕೆಡ್ಯೂಲ್ ಲ್ಯಾಂಗ್ವೇಜ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಒಟ್ಟು 20 ಭಾಷೆಗಳಲ್ಲಿ ಯಾವುದೇ ಭಾಷೆಯನ್ನ ಮಾತಾಡಿದ್ರು ಕೂಡ ಅದು ಅರ್ಥ ಮಾಡ್ಕೊಂಡು ನಿಮ್ಗೆ ಅದನ್ನ ಆಟೋಮೆಟಿಕ್ ಆಗಿ ಸ್ಪೀಚ್ ನ ರೆಕಗ್ನೈಸ್ ನ ಮಾಡುತ್ತೆ. ಸೊ ಆಟೋಮೆಟಿಕ್ ಆಗಿ ಸ್ಪೀಚ್ ನ ರೆಕಗ್ನೈಸ್ ಮಾಡಿ ಇದನ್ನ 20 ಸ್ಕೆಡ್ಯೂಲ್ ಲ್ಯಾಂಗ್ವೇಜ್ ಮತ್ತೆ 45 ರೀಜನಲ್ ಲ್ಯಾಂಗ್ವೇಜ್ ಮತ್ತೆ ಡಯಲೆಕ್ಟ್ಸ್ ಗಳನ್ನ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಅಂದ್ರೆ ಬರೀ ಸ್ಕೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಲ್ಯಾಂಗ್ವೇಜಸ್ ಮಾತ್ರ ಅಲ್ಲ, ಈವನ್ ಅದರ್ ದಾನ್ ದಾಟ್ 45 ರೀಜನಲ್ ಲ್ಯಾಂಗ್ವೇಜಸ್ ಅನ್ನು ಕೂಡ ಈ ಒಂದು ಆಪ್ ಅಲ್ಲಿ ಅಥವಾ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಸ್ಪೋಕನ್ ವರ್ಡ್ಸ್ ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ, 10 ಸ್ಕ್ರಿಪ್ಟ್ಸ್ ಅಲ್ಲೂ ಕೂಡ ಕನ್ವರ್ಟ್ ಮಾಡ್ಕೊಡುತ್ತೆ. ಅಂಡ್ ಆಲ್ಸೋ ಆಟೋಮೆಟಿಕಲಿ ಲ್ಯಾಂಗ್ವೇಜ್ ಅನ್ನ ಐಡೆಂಟಿಫೈ ಮಾಡುತ್ತೆ ವಿತೌಟ್ ಯೂಸರ್ ಹ್ಯಾವಿಂಗ್ ಟು ಸೆಲೆಕ್ಟ್ ಒನ್ ಫಸ್ಟ್. ಅಂದ್ರೆ ನೀವು ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಂಗಿಲ್ಲ. ಈಗ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಥವಾ ತುಳು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ತಾನೇ ಅರ್ಥ ಮಾಡ್ಕೊಳುತ್ತೆ ನಾನು ಮಾತಾಡುವಾಗ ಇದು ತುಳು ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಾದಂತಹ ಮಾಡೆಲ್ ಅನ್ನ ಪ್ರಿಪೇರ್ ಮಾಡಲಾಗಿದೆ ಈ ಒಂದು ಶ್ರಾವಣಿ ಪ್ಲಾಟ್ಫಾರ್ಮ್ ನ ಮೂಲಕ. ಈವನ್ ಗ್ಯಾರೋ ಲ್ಯಾಂಗ್ವೇಜ್ ಆಗಿರಬಹುದು, ಚಾಕ್ಮಾ ಲ್ಯಾಂಗ್ವೇಜ್ ಆಗಿರಬಹುದು, ಅಥವಾ ಕೋಕ್ ಬೋರೋಕ್ ಅಂತ ಲ್ಯಾಂಗ್ವೇಜ್ ಇದೆ, ತುಳು, ಬುನ್ಲಿ. ಸೊ ಈ ರೀತಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ನ ಈವನ್ ಬಜ್ಜೈಕ, ಹೀಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳನ್ನ ಕೂಡ ಈ ಒಂದು ಶ್ರಾವಣಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಸಪೋರ್ಟ್ ನ ಮಾಡುತ್ತೆ. IISc ಮೇಜರ್ ಪ್ರೋಗ್ರಾಮ್ ಅಲ್ಲಿ ಶ್ರಾವಣಿ ಪ್ಲಾಟ್ಫಾರ್ಮ್ ಕೂಡ ಒಂದು. ಭಾರತದಲ್ಲಿ ಲಿಂಗ್ವಿಸ್ಟಿಕ್ ಡೈವರ್ಸಿಟಿಯನ್ನ ಇನ್ನೂ ಕೂಡ ಪ್ರಮೋಟ್ ಮಾಡಿಕೊಂಡು ಲಿಂಗ್ವಿಸ್ಟಿಕ್ ಡೈವರ್ಸಿಟಿಯನ್ನ ಹೆಚ್ಚು ಮಾಡುವಂತಹ ಕೆಪಾಸಿಟಿ ಶ್ರಾವಣಿ ಪ್ಲಾಟ್ಫಾರ್ಮ್ಗೆ ಇದೆ ಅಂತ ಹೇಳ್ಬೋದಾಗತ್ತೆ. ಅಂಡ್ ಆಲ್ಸೋ ಇದರಲ್ಲಿ ಫಾಸ್ಟ್ ಕನ್ಫರ್ಮರ್ ಬೇಸ್ಡ್ ಆಟೋಮೆಟಿಕ್ ಸ್ಪೀಚ್ ರೆಕಗ್ನಿಷನ್ ಆರ್ಕಿಟೆಕ್ಚರ್ ನ ಒಳಗೊಂಡಿದೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮ್ ಯಾವುದೇ ಯೂಸರ್ ಇಂಟರ್ಫರೆನ್ಸ್ ಇಲ್ಲದೆ ಆಟೋಮೆಟಿಕ್ ಆಗಿ ಎಲ್ಲದನ್ನು ಕೂಡ ಇದು ವರ್ಕ್ ಮಾಡುತ್ತೆ.
ಇದನ್ನ ನಾವು ಎಜುಕೇಶನ್ಗೆ ಅಥವಾ ಡಿಜಿಟಲ್ ಸರ್ವಿಸಸ್ಗೆ, ಬ್ಯಾಂಕಿಂಗು, ಹೆಲ್ತ್, ಇ ಗವರ್ನೆನ್ಸ್ಗೆ ಈ ರೀತಿ ಬೇರೆ ಬೇರೆ ಮಾಡೆಲ್ಸ್ ಅಲ್ಲೂ ಕೂಡ ಇನ್ಕಲ್ಕೇಟ್ ಮಾಡ್ಕೊಬಹುದು. ಸೊ ಇದಿಷ್ಟು ಶ್ರಾವಣಿ ಮಲ್ಟಿಲಿಂಗಿಯಲ್ ಐ ಸ್ಪೀಚ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. With reference to the recently launched Shravani model, consider the following statement. First statement, it is India's first multilingual speech recognition model extending automatic speech recognition to non-scheduled regional language also. It correct. Even 20 scheduled language and also 45 regional languages na include ಮಾಡಿದೆ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಕರೆಕ್ಟ್ ಅಂತ ಹೇಳ್ಬೋದು. ಎರಡನೆಯ ಸ್ಟೇಟ್ಮೆಂಟ್ಗೆ ಬರೋಣ. It utilizes a fast conformer architecture and is built upon the data gathered under Project Vani. ಸೊ ಇದು ಕೂಡ ಕರೆಕ್ಟ್. ಪ್ರಾಜೆಕ್ಟ್ ವಾಣಿ ಅಂಡರ್ ಅಲ್ಲಿ ಅಂದ್ರೆ ಈ IISc ಅವರು ಇದಾರಲ್ವಾ, ಸೊ ಅವರು ಮೇಜರ್ ಆಗಿ ಪ್ರಾಜೆಕ್ಟ್ ವಾಣಿ ಅನ್ನುವಂತಹ ಒಂದು ಪ್ರೋಗ್ರಾಮ್ ಇದೆ, ಅದರ ಅಂಡರ್ ಅಲ್ಲಿ ಇದನ್ನ ತಗೊಂಡ್ಬಂದಿದ್ದಾರೆ. ಸೊ ಇದು ಕೂಡ ಕರೆಕ್ಟ್. Next, third one, it requires user to manually pre-select their primary dialect before converting into speech into text. No, not required. User interference ಅವಶ್ಯಕತೆನೇ ಇರೋದಿಲ್ಲ. ನೀವು ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರೆ ಅಂದ್ರೆ ಮೆನ್ಷನ್ ಮಾಡಿರುವಂತಹ ಭಾಷೆಯಲ್ಲಿ ಮಾತಾಡಿದ್ರೆ ತನ್ನಿಂದ ತಾನೇ ಅದನ್ನ ಕನ್ವರ್ಟ್ ಮಾಡುತ್ತೆ. ಸೊ ಥರ್ಡ್ ಆಪ್ಷನ್ ರಾಂಗ್ ಅಂತ ಹೇಳಿದ್ರೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ದಟ್ ಇಸ್ 1 and 2 ಓನ್ಲಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಎರಡನೆಯ ಟಾಪಿಕ್ ಆಗಿ RSVC ಅಮೃತ್ ಪ್ಲಾಟ್ಫಾರ್ಮ್ ಓವರ್ ವ್ಯೂ ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಸೊ RSVC ಅಮೃತ್ ಪ್ಲಾಟ್ಫಾರ್ಮ್ ಗವರ್ಮೆಂಟ್ ಆಫ್ ಇಂಡಿಯಾದ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ RSVC ಅಮೃತ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ನೆನಪಿರ್ಲಿ, ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ಬರುತ್ತೆ. ಸೊ ಇವರು ಲಾಂಚ್ ಮಾಡಿರೋದೇ ಈಗ RSVC ಅಮೃತ್ ಪ್ಲಾಟ್ಫಾರ್ಮ್. ಸೊ ಇವರು ನಬಾರ್ಡಿನ ಜೊತೆಗೆ ಕೊಲಾಬರೇಟ್ ಅನ್ನ ಮಾಡಿಬಿಟ್ಟು RSVC ಅಮೃತ್ ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡುವಂತಹ ಗುರಿಯನ್ನ ಹೊಂದಿದ್ದಾರೆ, ಮತ್ತೆ ಡೆವಲಪ್ ಅನ್ನ ಕೂಡ ಮಾಡಿದ್ದಾರೆ. ಸೊ ನಬಾರ್ಡು ಅಫಿಷಿಯಲ್ ಆಗಿ ಕೊಲಾಬರೇಷನ್ ಮಾಡಿದೆ ವಿತ್ ದ ಆಫೀಸ್ ಆಫ್ ದ ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಅಡ್ವೈಸರ್ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ, ಕರೆಕ್ಟ್ ಅಲ್ವಾ? ಸೊ ಅಮೃತ್ ಪ್ಲಾಟ್ಫಾರ್ಮ್ ಡಿಜಿಟಲ್ ಬ್ಯಾಕ್ ಬೋನ್ ಆಗಿ ಸರ್ವ್ ಮಾಡುತ್ತೆ. ಯಾವುದಕ್ಕೆ? RSVCಗೆ. ಬಟ್ ವಾಟ್ ಎಕ್ಸಾಕ್ಟ್ಲಿ ದ RSVC? ಎಕ್ಸಾಮ್ ಅಲ್ಲಿ ಕೇಳ್ತಾರೆ RSVC ಅಂತ ಹೇಳಿದ್ರೆ ಏನಂತ, ಕರೆಕ್ಟ್ ಅಲ್ವಾ? RSVC ಅಂತ ಹೇಳಿದ್ರೆ ರೂಟ್ಯಾಗ್ ಇ ಅಂತ ಅರ್ಥ. ರೂಟ್ಯಾಗ್ ಅಂತ ಹೇಳಿದ್ರೆ ರೂರಲ್ ಟೆಕ್ನಾಲಜಿ ಆಕ್ಷನ್ ಗ್ರೂಪ್. ರೂರಲ್ ಟೆಕ್ನಾಲಜಿ ಆಕ್ಷನ್ ಗ್ರೂಪ್. ರೂಟ್ಯಾಗ್ ಅಂತ ಹೇಳಿದ್ರೆ ರೂರಲ್ ಟೆಕ್ನಾಲಜಿ ಆಕ್ಷನ್ ಗ್ರೂಪ್ ಅಂತ. ಸೊ ಈಗ RSVC ಅಂತ ಹೇಳಿದ್ರೆ ಆರ್ ಅಂದ್ರೆ ರೂಟ್ಯಾಗ್, ಇ ಅಂತ ಗೊತ್ತಾಯ್ತು, ಕರೆಕ್ಟ್ ಅಲ್ವಾ? SVC ಅಂತ ಹೇಳಿದ್ರೆ ಸ್ಮಾರ್ಟ್ ವಿಲೇಜ್ ಸೆಂಟರ್ ಎಕೋಸಿಸ್ಟಮ್ ಅಂತ ಅರ್ಥ. ರೂಟ್ಯಾಗ್ ಸ್ಮಾರ್ಟ್ ವಿಲೇಜ್ ಸೆಂಟರ್ ಎಕೋಸಿಸ್ಟಮ್ RSVC ಅಂದ್ರೆ, ಓಕೆನಾ? ಸೊ ಈ ಪ್ಲಾಟ್ಫಾರ್ಮ್ ರೂರಲ್ ಇನೋವೇಷನ್ ಮತ್ತೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನ ಸಪೋರ್ಟ್ ಮಾಡುತ್ತೆ. ಅಂಡ್ ಆಲ್ಸೋ ಈ ಪ್ಲಾಟ್ಫಾರ್ಮ್ ಇನೋವೇಟರ್ಸ್ಗೆ, ಟೆಕ್ನಾಲಜಿ ಪ್ರೊವೈಡರ್ಸ್ಗೆ, ಸ್ಟಾರ್ಟ್ಅಪ್ ಹೊಂದಿರೋರಿಗೆ ಅಂಡ್ ಆಲ್ಸೋ ಇಂಪ್ಲಿಮೆಂಟೇಷನ್ ಪಾರ್ಟ್ನರ್ಸ್ ಗಳಿಗೆ ಅಥವಾ ಫಂಡಿಂಗ್ ಏಜೆನ್ಸೀಸ್ಗೆ, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ಗೆ, ರೂರಲ್ ಕಮ್ಯುನಿಕೇಶನ್ಸ್ಗೆ, ಹೀಗೆ ಎಲ್ಲರನ್ನು ಕೂಡ ಒಂದು ಕಡೆ ಕೂಡಿಸುವಂತಹ ಪ್ಲಾಟ್ಫಾರ್ಮ್ ಆಗಿದೆ. ಸೊ ರೂಟ್ಯಾಗ್ ರೂರಲ್ ಟೆಕ್ನಾಲಜಿ ಸೈಂಟಿಫಿಕ್ ಅಡ್ವೈಸರ್ ಈ ಇನಿಷಿಯೇಟಿವ್ ನ ತಂದಿದ್ದು 2004ರಲ್ಲಿ. ಸೊ ಆಫೀಸ್ ಆಫ್ ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಅಡ್ವೈಸರ್ ರೂಟ್ಯಾಗ್ ಅನ್ನ ಕೂಡ ತಗೊಂಡ್ಬಂದಿದ್ದು 2004ರಲ್ಲಿ. ಸೊ 2004ರಲ್ಲಿ ರೂರಲ್ ಏರಿಯಾಸ್ ಅಲ್ಲಿ ಒಂದು ಹೈಯರ್ ಲೆವೆಲ್ ಸೈಂಟಿಫಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಪೋರ್ಟ್ ಅನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಇನಿಷಿಯೇಟಿವ್ ನ ತರ್ತಾರೆ. ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಅಂದ್ರೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಆಗಿರಬಹುದು ಅಥವಾ ಕಮ್ಯುನಿಟಿ ಆರ್ಗನೈಸೇಷನ್ಸ್ ಆಗಿರ್ಬಹುದು, ಸೆಲ್ಫ್ ಹೆಲ್ಪ್ ಗ್ರೂಪ್ ಮತ್ತೆ ಸ್ಟಾರ್ಟ್ಅಪ್ಸ್ ಗಳು ಈ ಒಂದು ರೂಟ್ಯಾಗ್ ಇ ಅಲ್ಲಿ ನಾವು ಕಾಣಬಹುದಾಗುತ್ತೆ. ಸೊ ಇದಿಷ್ಟು RSVC ಅಮೃತ್ ಪ್ಲಾಟ್ಫಾರ್ಮ್ ನ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ RSVC ಅಮೃತ್ ಪ್ಲಾಟ್ಫಾರ್ಮ್. ಇಟ್ ವಾಸ್ ಡೆವಲಪ್ಡ್ ಬೈ ನೀತಿ ಆಯೋಗ್ ಇನ್ ಕೊಲಾಬರೇಷನ್ ವಿತ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಅಲ್ಲ,
ಇದು ರಾಂಗ್. ಕರೆಕ್ಟ್ ಅಲ್ವಾ? ಬಿಕಾಸ್ ಇದನ್ನ ಆಫೀಸ್ ಆಫ್ ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಅಡ್ವೈಸರ್ ಜೊತೆಗೆ ನಬಾರ್ಡ್ ಸೇರಿ ಮಾಡಿರೋದು. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಅಂತಾನೆ ಹೇಳ್ಬೋದಾಗತ್ತೆ. ಎರಡನೆಯ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಇಟ್ ಆಕ್ಟ್ ಆಸ್ ಅ ಡಿಜಿಟಲ್ ಬ್ಯಾಕ್ ಬೋನ್ ಫಾರ್ ರೂರಲ್ ಟೆಕ್ನಾಲಜಿ ವ್ಯಾಲಿಡೇಷನ್, ಡೆಪ್ಲಾಯ್ಮೆಂಟ್ ಟ್ರ್ಯಾಕಿಂಗ್ ಅಂಡ್ ಎಕೋಸಿಸ್ಟಮ್ ಕೊಲಾಬರೇಷನ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಆನ್ಸರ್ ಬಂದು ಬಿ, ದಟ್ ಇಸ್ 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ಸೊ ಇದು RSVC ಅಮೃತ್ ಪ್ಲಾಟ್ಫಾರ್ಮ್ ನ ಬಗ್ಗೆ. ನೆಕ್ಸ್ಟ್ ಮೂರನೆಯ ಟಾಪಿಕ್ ಆಗಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಗ್ಗೆ ನೋಡ್ಕೊಳ್ಳೋಣ. ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಇರುವಂತದ್ದು. ಯಾಕೆ ನ್ಯೂಸ್ ಅಲ್ಲಿದೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿದ್ರೆ, ಇಲ್ಲಿ ಇದ್ದಂತಹ 3 ಜನ ಬೇಟೆಗಾರರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಸೊ ಹಾಗಾಗಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿದೆ. ಸೊ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮಗೆ ಏನ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ಇದು ತಮಿಳ್ನಾಡು ಸ್ಟೇಟ್ ಗೆ ಬಾರ್ಡರ್ ಅನ್ನು ಹೊಂದಿರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. 1987ರಲ್ಲಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ ಹೆಸರನ್ನ ತಗೊಳತ್ತೆ. ಅಂಡ್ ಈಸ್ಟ್ ಮತ್ತೆ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ತಮಿಳ್ನಾಡು ಬಾರ್ಡರ್ ಅನ್ನ ಹೊಂದಿದೆ ಈ ಒಂದು ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇಲ್ಲಿ ಇರುವಂತಹ ವೆಜಿಟೇಷನ್ ಬಂದ್ಬಿಟ್ಟು ಡ್ರೈ ಡೆಸಿಡಿಯಸ್ ವೆಜಿಟೇಷನ್. ಸೊ ಡ್ರೈ ಡೆಸಿಡಿಯಸ್ ವೆಜಿಟೇಷನ್ ಇರೋದ್ರಿಂದನೇ ನಾವಿಲ್ಲಿ ಯಥೇಚ್ಛವಾಗಿ ಟೀಕ್ ಆಗಿರಬಹುದು, ಸ್ಯಾಂಡಲ್ ವುಡ್, ಬ್ಯಾಂಬೂ, ಇಂಡಿಯನ್ ಗೂಸ್ಬೆರಿ ಮತ್ತೆ ಟರ್ಮಿನಾಲಿಯಾ, ಈ ರೀತಿ ಬೇರೆ ಬೇರೆ ಸ್ಪೀಸೀಸ್ ಗಳನ್ನ ನಾವು ಕಾಣಬಹುದಾಗತ್ತೆ. ಅಂಡ್ ಆಲ್ಸೋ ಬೆಂಗಾಲ್ ಟೈಗರ್ಸ್ ಗಳು, ಎಲಿಫ್ಯಾಂಟು, ಇಂಡಿಯನ್ ಗೋರು ಮತ್ತೆ ಗ್ರೇಟ್ ಆರ್ನ್ಬಿಲ್ಸ್, ಹೀಗೆ ಬೇರೆ ಬೇರೆ ಸ್ಪೀಸೀಸ್ ಗಳನ್ನ ಕೂಡ ನಾವು ಈ ಒಂದು ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಕಾಣಬಹುದಾಗತ್ತೆ. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್, it is situated in Karnataka and shares eastern border with Tamil Nadu. ಕರೆಕ್ಟ್. ಈಸ್ಟ್ ಮತ್ತೆ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ತಮಿಳುನಾಡಿಗೆ ಬಾರ್ಡರ್ ಅನ್ನ ಹೊಂದಿದೆ. ನೆಕ್ಸ್ಟ್ ಸೆಕೆಂಡ್ ಅನ್ನ ನೋಡೋಣ. ದ ಸ್ಯಾಂಕ್ಚುರಿ ಪ್ರಿಡಾಮಿನೆಂಟ್ಲಿ ಕನ್ಸಿಸ್ಟ್ ಆಫ್ ಎವರ್ಗ್ರೀನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಅಲ್ಲ, ಯಾವ್ದಿಲ್ಲಿರೋದು? ಡ್ರೈ ಡೆಸಿಡಿಯಸ್. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಥರ್ಡ್ ಒನ್, it provides habitat for endangered avian species such as hornbill. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 1 and 3 only is the right answer for this particular question. ನೆಕ್ಸ್ಟ್ ಬಂದು ಮೌಂಟ್ ಅರಾರತ್. ಸೊ ಮೌಂಟ್ ಅರಾರತ್ ನ್ಯೂಸ್ ಅಲ್ಲಿದೆ. ಸೊ ಮೌಂಟ್ ಅರಾರತ್ ಬಂದ್ಬಿಟ್ಟು ನಮ್ಗೆ ಎಕ್ಸಾಮ್ ಅಲ್ಲಿ ಜಿಯೋಗ್ರಫಿ ಅಂಡರ್ ಅಲ್ಲಿ ಈ ಕಾನ್ಸೆಪ್ಟ್ ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಯಾಕೆ ಅಂತ ಹೇಳಿದ್ರೆ, ಯೂಶಲಿ ಮೌಂಟ್ ಅರಾರತ್ ಅಥವಾ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಗಿರೋದು ಅಥವಾ ಗ್ಲೇಷಿಯಲ್ ಫೀಚರ್ ಅನ್ನ ಎರಪ್ಟ್ ಆಗಿರೋದ್ರಿಂದ ಒಂದು ಸ್ಪೆಷಲ್ ಫೀಚರ್ ಅನ್ನ ಕಾಣಬಹುದಾಗತ್ತೆ. ಕರೆಕ್ಟ್ ಅಲ್ಲ? ಹಾಗಾಗಿ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈಗ ಮೌಂಟ್ ಅರಾರತ್ ಬಗ್ಗೆ ನೋಡ್ಕೊಳ್ಳೋಣ. ಈಸ್ಟರ್ನ್ ಟರ್ಕಿಯಲ್ಲಿ ಮೊದಲ ಬಾರಿ ಜರ್ಮನ್ ಮತ್ತೆ ಟರ್ಕಿಶ್ ರಿಸರ್ಚ್ ಟೀಮ್ ಏನ್ ಮಾಡಿದೆ, ಇಲ್ಲಿ ಮೊದಲ ಬಾರಿ ಮೌಂಟ್ ಅರಾರತ್ ಅಲ್ಲಿ ಇರುವಂತಹ ಗ್ಲೇಷಿಯಲ್ ಅಲ್ಲಿ ಸರ್ವೆಯನ್ನ ಕಂಡಕ್ಟ್ ಮಾಡಿದೆ. ಯಾರ್ಯಾರು? ಟರ್ಕಿ ಮತ್ತೆ ಜರ್ಮನ್. ಸೊ ಹಾಗಾಗಿ ಮೌಂಟ್ ಅರಾರತ್ ನ್ಯೂಸ್ ಅಲ್ಲಿದೆ. ಇದು ಮೊದಲ ಬಾರಿ ಸರ್ವೆಯನ್ನ ನಡೆಸ್ತಾ ಇರೋದ್ರಿಂದ, ಗ್ಲೇಷಿಯಲ್ ರಿಲೇಟೆಡ್ ಸರ್ವೆಯನ್ನ ನಡೆಸ್ತಾ ಇರೋದ್ರಿಂದ ನಮ್ಗೆ ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವ್ ಆಗಿ ಮತ್ತೆ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ಮೌಂಟ್ ಅರಾರತ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಬೇಕಾಗತ್ತೆ. ಸೊ ಇದು ವಾಲ್ಕ್ಯಾನಿಕ್ ಮ್ಯಾಸಿವ್ ಈಸ್ಟರ್ನ್ ಟರ್ಕಿಯ ಎಕ್ಸ್ಟ್ರೀಮ್ ಅಲ್ಲಿ ಈ ಗ್ಲೇಷಿಯರ್ ಅನ್ನ ಕಾಣಬಹುದಾಗತ್ತೆ. ಮತ್ತೆ ಹೈಯೆಸ್ಟ್ ಮೌಂಟೈನ್ ಇಂದ ಟರ್ಕಿ ಬಂದ್ಬಿಟ್ಟು ಮೌಂಟ್ ಅರಾರತ್. ಇದು ಡಾರ್ಮೆಟ್ ಸ್ಟೇಜ್ ಅಲ್ಲಿ ಇರುವಂತಹ ವಾಲ್ಕೆನೋ. ಮೌಂಟ್ ಅಗ್ರಿ ಮತ್ತೆ ಮೌಂಟ್ ಮ್ಯಾಸಿಸ್ ಅಂತ ಹೇಳಿ ಕೂಡ ಇದನ್ನ ಕರೆಯಲಾಗುತ್ತೆ. ಮೌಂಟ್ ಅಗ್ರಿ ಅಂದ್ರೂ ಒಂದೇ, ಮೌಂಟ್ ಮ್ಯಾಸಿಸ್ ಅಂದ್ರೂ ಒಂದೇ, ಮೌಂಟ್ ಅರಾರತ್ ಅಂದ್ರೂ ಒಂದೇ. ಅಂಡ್ ಗ್ರೇಟ್ ಅರಾರತ್ ಮತ್ತೆ ಲೆಸರ್ ಅರಾರತ್ ಇದೆರಡು ಕೂಡ ಒಂಥರ ಪೀಕ್ ತರ ಆಕ್ಟ್ ಆಗುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ನಾವು ಮೌಂಟ್ ಅರಾರತ್ ನ ನೋಡಬಹುದಾಗುತ್ತೆ. ಸೊ ಇದಿಷ್ಟು ನಮ್ಗೆ ಮೌಂಟ್ ಅರಾರತ್ ರೀಜನ್ ಬಗ್ಗೆ. ಸೊ ಇದ್ರ ಮೇಲೆ ಕ್ವಶನ್ ನೋಡ್ಕೊಳ್ಳೋಣ. ರಿಗಾರ್ಡಿಂಗ್ ಮೌಂಟ್ ಅರಾರತ್ ರೀಸೆಂಟ್ಲಿ ಇನ್ ನ್ಯೂಸ್ ಡ್ಯೂ ಟು ಗ್ಲೇಷಿಯಲ್ ಸರ್ವೆ, ವಿಚ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಇಟ್ ಈಸ್ ಅ ಡಾರ್ಮೆಟ್ ವಾಲ್ಕ್ಯಾನಿಕ್ ಮ್ಯಾಸಿವ್ ಅಂಡ್ ದ ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ಟರ್ಕಿ. ಇದು ಸರಿಯಾದ ಉತ್ತರ. ಎರಡನೇ ಸ್ಟೇಟ್ಮೆಂಟ್, ಇಟ್ ಸ್ಟ್ಯಾಂಡ್ಸ್ ನಿಯರ್ ದ ಟ್ರೈ ಜಂಕ್ಷನ್ ಬಾರ್ಡರ್ ಆಫ್ ಟರ್ಕಿ, ಜಾರ್ಜಿಯಾ, ಅಜರ್ಬೈಜಾನ್. ಇದು ರಾಂಗ್. ಯಾಕಂದ್ರೆ ಇದು
ಟರ್ಕಿ, ಇರಾನ್ ಮತ್ತೆ ಅರ್ಮೇನಿಯಾಗ್ ಬರುತ್ತೆ ಹೊರತು ಜಾರ್ಜಿಯಾ ಮತ್ತೆ ಅಜರ್ಬೈಜಾನ್ ಅಲ್ಲಿ ಬರಲ್ಲ. ಟ್ರೈ ಜಂಕ್ಷನ್ ಬಿಟ್ವೀನ್ ದ ಟರ್ಕಿ, ಇರಾನ್, ಅರ್ಮೇನಿಯಾಗೆ ಬರುತ್ತೆ ಹೊರತು ಅಜರ್ಬೈಜಾನ್ ಮತ್ತೆ ಜಾರ್ಜಿಯಾಗೆ ಬರೋದಿಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ರಾಂಗ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಇಟ್ ಕನ್ಸಿಸ್ಟ್ ಆಫ್ ಟ್ವಿನ್ ಪೀಕ್ಸ್ ನೇಮ್ಡ್ ಗ್ರೇಟರ್ ಅರಾರತ್ ಅಂಡ್ ಲೆಸ್ಸರ್ ಅರಾರತ್. ಇದು ಸರಿ. ಸೊ ಆನ್ಸರ್ ಬಂದು 1 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಟಾಪಿಕ್, ಹರಾ ಮ್ಯಾಂಗ್ರೋವ್ ಫಾರೆಸ್ಟ್ ಎಕೋಸಿಸ್ಟಮ್. ಹರಾ ಮ್ಯಾಂಗ್ರೋವ್ ಫಾರೆಸ್ಟ್ ಎಕೋಸಿಸ್ಟಮ್ ಮೇಜರ್ ಎನ್ವಿರಾನ್ಮೆಂಟಲ್ ಥ್ರೆಟ್ ಇಂದ, ಎಸ್ಪೆಷಲಿ ಆಯಿಲ್ ಸ್ಪಿಲ್ ಇಂದ ಕ್ವಿಶಮ್ ಸದರ್ನ್ ಕೋಸ್ಟ್ ರೀಜನ್ ಅಲ್ಲಿ ಹರಾ ಮ್ಯಾಂಗ್ರೋವ್ ಫಾರೆಸ್ಟ್ ಡಿಕ್ಲೈನ್ ಆಗ್ತಾ ಇದೆ. ಹರಾ ಫಾರೆಸ್ಟ್ ಬಂದು ಪರ್ಷಿಯನ್ ಗಲ್ಫ್ ನ ಒಂದು ಎಕಾಲಜಿಕಲ್ ಟ್ರೆಷರ್ ಅಂತಾನೆ ಕರಿಬಹುದಾಗುತ್ತೆ. ಯೂಶಲಿ ಇಲ್ಲಿ ನಾವು ಗ್ರೇ ಮ್ಯಾಂಗ್ರೋವ್ಸ್ ಗಳನ್ನ ನೋಡಬಹುದಾಗುತ್ತೆ. ಗ್ರೇ ಮ್ಯಾಂಗ್ರೋವ್ ಟ್ರೀಸ್ ಗಳನ್ನ ಕಾಣಬಹುದಾಗುತ್ತೆ. ದಟ್ ಈಸ್ ಅವಿಸಿನಿಯಾ ಮರೀನಾ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಅವಿಸಿನಿಯಾ ಮರೈನಾ. ಸೊ ಇದು ಗ್ರೇ ಮ್ಯಾಂಗ್ರೋವ್. ಎಲ್ಲಿರೋದು? ಇದು ಪರ್ಷಿಯನ್ ಗಲ್ಫ್ ಅಲ್ಲಿ ಇರೋದು. ಈ ಫಾರೆಸ್ಟ್ ಅಂದ್ರೆ ಈ ಹರಾ ಮ್ಯಾಂಗ್ರೋವ್ ಫಾರೆಸ್ಟ್ ರೀಜನ್ ಏನಿದೆ, ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟಿಗೂ ಕೂಡ ಸೇರಿದೆ. ಸೊ ಇದಿಷ್ಟು ಹರಾ ಮ್ಯಾಂಗ್ರೋವ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಹರಾ ಮ್ಯಾಂಗ್ರೋವ್ ಫಾರೆಸ್ಟ್. It is located in Persian Gulf along the Strait of Hormuz and is designated UNESCO Biosphere Reserve. ಇದು ಸರಿಯಾದ ಉತ್ತರ. ನೆಕ್ಸ್ಟ್, the forest ecosystem is predominantly formed by grey mangrove trees, that is Avicennia marina. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು both 1 and 2 is the right answer. ನೆಕ್ಸ್ಟ್, ಫ್ರೈಡ್ರಿಚ್ ಅಟಾಕ್ಸಿಯಾ ಡಿಸೀಸ್ ಇದು. ಸೊ ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಫ್ರೈಡ್ರಿಕ್ ಅಟಾಕ್ಸಿಯಾ FA. ಸೊ ಇದು ಒಂದು ರೇರ್ ಇನ್ಹೆರಿಟೆಡ್ ಡಿಸಾರ್ಡರ್ ಅಂತಾನೆ ಕರಿಬಹುದು. ಯೂಶಲಿ ಪ್ರೋಗ್ರೆಸಿವ್ ಆಗಿ ನರ್ವಸ್ ಸಿಸ್ಟಮ್ ಅನಿಗೆ ಇಂಪ್ಯಾಕ್ಟ್ ಆಗುತ್ತೆ, ನರ್ವಸ್ ಸಿಸ್ಟಮ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ಸ್ಪೈನಲ್ ಕಾರ್ಡ್ ಮತ್ತೆ ನರ್ವಸ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡಿ ಈವನ್ ಅದ್ರ ಕಂಟ್ರೋಲ್ ಅಂದ್ರೆ ಮಸಲ್ ಕಂಟ್ರೋಲ್ ಮೂವ್ಮೆಂಟ್ ಅನ್ನ ಕೂಡ ಸ್ಟಾಪ್ ಮಾಡುತ್ತೆ. ಅಷ್ಟು ರಿಗೋರಸ್ ಆಗಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಆರ್ಮ್ಸ್ ಆಗಿರಬಹುದು, ಲೆಗ್ಸ್ ಆಗಿರಬಹುದು, ಮೂವ್ಮೆಂಟ್ ಅನ್ನ ಕಳ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಫ್ರೈಡ್ರಿಚ್ ಅಟ್ಯಾಕ್ಸಿನ ಎಫೆಕ್ಸನ್ ಜೀನ್ ಮ್ಯೂಟೇಷನ್ ಆದಾಗ ಈ ರೀತಿಯಾದಂತಹ ಡಿಸೀಸ್ ಬರುತ್ತೆ. ಎಫೆಕ್ಸನ್ ಜೀನ್ ಡೆಫಿಷಿಯನ್ಸಿ ಫ್ರಟಾಕ್ಸಿನ್ ಪ್ರೋಟೀನ್ ಅನ್ನ ರಿಲೀಸ್ ಮಾಡುತ್ತೆ ಅಲ್ವಾ. ಸೊ ಆ ಫ್ರಟಾಕ್ಸಿನ್ ಪ್ರೋಟೀನ್ ಇಂದ ನಮ್ಗೆ ಈ ರೀತಿಯಾದಂತಹ ಅಂದ್ರೆ ಅದು ಡಿಫಿಷಿಯನ್ಸಿ ಆದಾಗ ಈ ರೀತಿಯಾದಂತಹ ಪ್ರಾಬ್ಲಮ್ ಆಗುತ್ತೆ. ಫ್ರಟಾಕ್ಸಿನ್ ಪ್ರೋಟೀನ್ ಇದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಯಾಕೆ ಎಸೆನ್ಷಿಯಲ್ ಅಂತ ಹೇಳಿದ್ರೆ, ಮೈಟೋಕಾಂಡ್ರಿಯಾ ಸೆಲ್ ನ ಪವರ್ ಹೌಸ್ ಅಂತ ಹೇಳಿ ಕರಿತೀವಲ್ವಾ. ಸೊ ಅದಕ್ಕೆ ನಮ್ಗೆ ಫ್ರಟಾಕ್ಸಿನ್ ಪ್ರೋಟೀನ್ ಬೇಕಾಗತ್ತೆ. ಸೊ ಇದು ನರ್ವ್ಸ್, ಸ್ಪೈನಲ್ ಕಾರ್ಡ್, ಬ್ರೈನ್ ಮತ್ತೆ ಹಾರ್ಟ್ ಮಸಲ್ ಸೆಲ್ಸ್ ತುಂಬಾ ಎನರ್ಜಿಯನ್ನ ಯೂಸ್ ಮಾಡುತ್ತೆ ಅಲ್ವಾ. ಅದಕ್ಕೆ ಫ್ರಟಾಕ್ಸಿನ್ ಪ್ರೋಟೀನ್ ಬೇಕಾಗುತ್ತೆ. ಯಾವಾಗ ಫ್ರಟಾಕ್ಸಿನ್ ಪ್ರೋಟೀನ್ ಲೆವೆಲ್ ಅಬ್ನಾರ್ಮಲ್ ಆಗುತ್ತೆ, ಅಬ್ನಾರ್ಮಲಿ ಲೋ ಆಗುತ್ತೆ, ಆಗ ಮೈಟೋಕಾಂಡ್ರಿಯಾ ಲೆಸ್ ATP ನ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಬೈ ಪ್ರಾಡಕ್ಟ್ ತುಂಬಾ ಟಾಕ್ಸಿಕ್ ಅನ್ನ ಅಕ್ಯುಮುಲೇಟ್ ಮಾಡ್ತಾ ಹೋಗುತ್ತೆ. ಇದರಿಂದ ಫ್ರೆಡ್ರಿಕ್ ಅಟ್ಯಾಕ್ಸಿನ ಸಿಂಪ್ಟಮ್ಸ್ ಜನರೇಟ್ ಆಗುತ್ತೆ ಬಾಡಿಯಲ್ಲಿ. ಯಾರು ಒನ್ ಅಬ್ನಾರ್ಮಲ್ ಕಾಪಿ ಜೀನ್ ಅನ್ನ ಕ್ಯಾರಿ ಮಾಡಿರ್ತಾರೆ ಅಲ್ವಾ, ಅವರಿಗೆ ಕ್ಯಾರಿಯರ್ ಅಂತ ಹೇಳಿ ಕರೆಯಲಾಗುತ್ತೆ. ಯಾರಿಗೆ ಆ ರೀತಿಯಾದಂತಹ ಅಬ್ನಾರ್ಮಲ್ ಡಿಸೀಸ್ ಇರುತ್ತೆ ಅವ್ರನ್ನ ಕ್ಯಾರಿಯರ್ ಅಂದ್ರೆ ಜೀನ್ ಅಲ್ಲಿ ಚೇಂಜಸ್ ಆಗಿರುತ್ತಲ್ವಾ, ಆ ಜೀನ್ ಅನ್ನ ಕ್ಯಾರಿ ಮಾಡ್ತಾರಲ್ವಾ ಒಬ್ರಿಂದ ಇನ್ನೊಬ್ರಿಗೆ ಜೀನ್ಸ್ ಹೋಗುವಾಗ, ಸೊ ಅವರನ್ನ ಕ್ಯಾರಿಯರ್ ಅಂತ ಹೇಳ್ಬಿಟ್ಟು ಕರೆಯಲಾಗತ್ತೆ. ಯೂಶಲಿ ರಿಲೇಟಿವ್ ಅಲ್ಲಿ ಮದುವೆ ಆದ್ರೆ ಬಿಟ್ವೀನ್ ಕಸಿನ್ಸ್ ಅವ್ರಿಗೂ ಕೂಡ ಈ ಡಿಸೀಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಯೂಶಲಿ ಈ ಸಿಂಪ್ಟಮ್ಸ್ 5 ವರ್ಷ ಇದ್ದಾಗ ಅಥವಾ 15 ವರ್ಷ ಇದ್ದಾಗ ನಮ್ಗೆ ಕಾಣಿಸುತ್ತೆ, ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ಮೇನ್ ಸಿಂಪ್ಟಮ್ ಬಂದ್ಬಿಟ್ಟು ಅಟಾಕ್ಸಿಯಾ ಅಂತ ಹೇಳಿದ್ರೆ ಕೋಆರ್ಡಿನೇಟಿಂಗ್ ಮೂವ್ಮೆಂಟ್ಸ್ ಟ್ರಬಲ್ ಆಗೋದು ಅಂಡ್ ಆಲ್ಸೋ ಡಿಫಿಕಲ್ಟಿ ಇನ್ ವಾಕಿಂಗ್, ಮಸಲ್ ವೀಕ್ನೆಸ್, ಸ್ಪೀಚ್ ಪ್ರಾಬ್ಲಮ್ಸ್ ಆಗಿರ್ಬಹುದು, ಇನ್ವಾಲೆಂಟ್ರಿ ಐ ಮೂವ್ಮೆಂಟ್ ಅಂಡ್ ಆಲ್ಸೋ ಸ್ಕಾಲಿಯಾಸಿಸ್ ಅಂದ್ರೆ ಸ್ಪೈನ್ ಒಂದ್ ಸೈಡ್ಗೆ ಬಲ್ಜ್ ಆಗ, ಅದನ್ನ ಸ್ಕಾಲಿಯಾಸಿಸ್ ಅಂತ ಹೇಳಿ ಕರಿತೀವಿ. ಆರ್ಟ್ ಡಿಸೀಸು, ಹೀಗೆ ಬೇರೆ ಬೇರೆ ರೀತಿಯ ಸಿಂಪ್ಟಮ್ಸ್ ಗಳನ್ನ ನಾವು ನೋಡಬಹುದಾಗುತ್ತೆ. ಅಂಡ್ ಇದಕ್ಕೆ ಯಾವುದೇ ರೀತಿ ಮೆಡಿಸಿನ್ ಇಲ್ಲ ಅಂಡ್ ಆಲ್ಸೋ ಕ್ಯೂರ್ ಕೂಡ ಆಗುದಿಲ್ಲ. ಸೊ ಇದಿಷ್ಟು ಫ್ರೈಡ್ರಿಕ್ ಅಟಾಕ್ಸಿಯಾ ಡಿಸೀಸ್ ನ ಬಗ್ಗೆ.
ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಫ್ರೈಡ್ರಿಕ್ ಅಟಾಕ್ಸಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is an inherited neurodegenerative disorder caused by mutation in the FXN gene. First statement correct. Second one, the mutation impairs frataxin synthesis, directly affecting mitochondrial production of ATP energy. Idu kuda correct. Third statement, inheriting a single copy of the mutated gene is sufficient to express full clinical symptom. No, idu wrong. ಯಾಕಂದ್ರೆ ನಾವು ಯೂಸ್ ಮಾಡಕ್ ಅಂದ್ರೆ ಕ್ಯೂರ್ ಕೂಡ ಮಾಡೋದಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಆನ್ಸರ್ ಬಂದು 1 and 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಟಾಪಿಕ್, ಮಹಾದಿಯಾ ರಿವರ್. ಮಹಾದಿಯಾ ನದಿಯನ್ನ ಮಾಂಡೋವಿ ಅಥವಾ ಮಾದಾಯಿ ರಿವರ್ ಅಂತ ಕೂಡ ಕರಿತೇವೆ. ಸೊ ಇದು ಗೋವಾ ಮತ್ತೆ ಕರ್ನಾಟಕದ ನಡುವೆ ವಾಟರ್ ಅನ್ನ ಶೇರ್ ಮಾಡುತ್ತೆ. ಕರ್ನಾಟಕ ಮತ್ತೆ ಗೋವಾದ ನಡುವೆ. ಅಂಡ್ ಇದು ಹುಟ್ಟೋದು ಭೀಮಗಢ್ ಫಾರೆಸ್ಟ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ವೆಸ್ಟರ್ನ್ ಘಾಟ್ ಅಲ್ಲಿ ಭೀಮಗಢ್ ಫಾರೆಸ್ಟ್ ಅಂತ ಇದೆ, ಅಲ್ಲಿ ಈ ಒಂದು ಮಹಾದಾಯಿ ರಿವರ್ ಆರಿಜಿನ್ ಆಗುತ್ತೆ. ಸೊ ಇದು ಓಲ್ಡ್ ಗೋವಾ ಇದೆಯಲ್ಲ, ಓಲ್ಡ್ ಗೋವಾದಲ್ಲಿ 3 ಲಾರ್ಜ್ ಫ್ರೆಶ್ ವಾಟರ್ ಐಲ್ಯಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಯಾವ್ದ್ಯಾವ್ದು ಆ ಐಲ್ಯಾಂಡ್ ಅಂತ ಹೇಳಿದ್ರೆ, ದಿವಾರ್ ಐಲ್ಯಾಂಡ್, ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವ್ಯಾವ ಐಲ್ಯಾಂಡ್ ಅಂತ ಹೇಳ್ಬಿಟ್ಟು. ದಿವಾರ್ ಐಲ್ಯಾಂಡ್ ಅಂಡ್ ಆಲ್ಸೋ ಚೋರಾವ್ ಐಲ್ಯಾಂಡ್ ಅಂಡ್ ಆಲ್ಸೋ ವಾಶಿ ಐಲ್ಯಾಂಡ್. ಸೊ ಈ ರೀತಿಯಾದಂತಹ ಐಲ್ಯಾಂಡ್ಸ್ ಗಳನ್ನ ಫಾರ್ಮ್ ಮಾಡುತ್ತೆ ಮಾದಾಯಿ ರಿವರ್. ಸೊ ನಮ್ಗೆ ಎಕ್ಸಾಮ್ ಅಲ್ಲಿ ಐಲ್ಯಾಂಡ್ ಏನಾದ್ರೂ ಕೇಳ್ಬಹುದು ಅಥವಾ ರಿವರ್ ಬೇಸಿಸ್ ಯಾವುದೇ ಕ್ವಶನ್ಸ್ ಗಳನ್ನಾದ್ರೂ ಕೇಳಬಹುದಾಗುತ್ತೆ. ನೆಕ್ಸ್ಟ್, ಇದರ ಟ್ರಿಬ್ಯೂಟರಿಯನ್ನ ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಟ್ರಿಬ್ಯೂಟರಿ ಯಾವ್ದ್ಯಾವ್ದಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ರೊಗಾರೋ ಟ್ರಿಬ್ಯೂಟರಿ, ಮೇಜರ್ ಟ್ರಿಬ್ಯೂಟರಿ ಅಂದ್ರೆ ಇಂಪಾರ್ಟೆಂಟ್ ಒನ್. ಅಂಡ್ ಆಲ್ಸೋ ಕುಶಾವತಿ ರಿವರ್. ಸೊ ಕುಶಾವತಿಯನ್ನ ಕೂಡ ಕೇಳ್ತಾರೆ. ನೆಕ್ಸ್ಟ್ ನ್ಯಾನೋರೆಮ್ ಕೂಡ ಮಾದಾಯಿ ರಿವರ್ ನ ಟ್ರಿಬ್ಯೂಟರಿ, ಅದನ್ನು ಕೂಡ ಕ್ವಶನ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನನೂಸ್ ಕೂಡ ಟ್ರಿಬ್ಯೂಟರಿ. ನೆಕ್ಸ್ಟ್ ವೊಲ್ವೋಟೋ ಅದನ್ನು ಕೂಡ ಕೇಳಬಹುದು. ನೆಕ್ಸ್ಟ್ ಮಪುಸ. ಸೊ ಇದಿಷ್ಟು ಟ್ರಿಬ್ಯೂಟರೀಸ್ ಗಳು ಮಹದಾಯಿ ನದಿಯಿದ್ದು. ನೆಕ್ಸ್ಟ್ ಇದ್ರ ಬಗ್ಗೆ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮಾದಾಯಿ ರಿವರ್. First, it originates in the Western Ghats at Bhimgad Forest in Karnataka and drains into Bay of Bengal. Bay of Bengal ಅಲ್ಲ, Arabian Sea. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇದು, ದ ಸಲೀಂ ಅಲಿ ಬರ್ಡ್ ಸ್ಯಾಂಕ್ಚುರಿ is situated on Charao Island within the Mandovi River. ಇದು ಕರೆಕ್ಟ್. ನೆಕ್ಸ್ಟ್, Kalsa Bandura are tributaries involved in the interstate water dispute between Karnataka and Goa. ಇದು ಕೂಡ ಕರೆಕ್ಟ್. ಕಲ್ಸಾ ಮತ್ತೆ ಬಂಡೂರಿ ಟ್ರಿಬ್ಯೂಟರೀಸ್. ಸೊ ಆನ್ಸರ್ ಬಂದು 2 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಲಾಗರ್ ಹೆಡ್ ಸೀ ಟರ್ಟಲ್ ಪ್ರೊಫೈಲ್. ಸೊ ಲಾಗರ್ ಹೆಡ್ ಸೀ ಟರ್ಟಲ್ ಪಾಪ್ಯುಲೇಷನ್ ಕಡಿಮೆ ಆಗಿದೆ ಅಂಡ್ ನಂಬರ್ ಆಫ್ ಡೆತ್ ಕೂಡ ಜಾಸ್ತಿ ಆಗಿರೋದ್ರಿಂದ ನ್ಯೂಸ್ ಅಲ್ಲಿ. ಸೊ ಇದು ಓಷಾನಿಕ್ ಟರ್ಟಲ್ಸ್, ಪ್ರಪಂಚದ ಲಾರ್ಜೆಸ್ಟ್ ಹಾರ್ಡ್ ಶೆಲ್ಡ್ ಟರ್ಟಲ್. ಸೊ ಯೂಶಲಿ ಗ್ರೀನ್ ಸೀ ಟರ್ಟಲ್ಸ್ ಮತ್ತೆ ಗ್ಯಾಲಪಗೋಸ್ ಟರ್ಟಲ್ಸ್ ಗಿಂತ ಮ್ಯಾಕ್ಸಿಮಮ್ ಮೆಚೂರ್ ವೇಟ್ ಅನ್ನ ಹೊಂದಿರುತ್ತೆ. ಅಂಡ್ ಲೆದರ್ ಬ್ಯಾಕ್ ಸೀ ಟರ್ಟಲ್ ಆದ್ಮೇಲೆ ಲಾಗರ್ ಹೆಡ್ ಸೀ ಟರ್ಟಲ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಟ್ಯಾಂಟ್ ಟರ್ಟಲ್ ಅಂತಾನೆ ಹೇಳ್ಬಹುದಾಗುತ್ತೆ. ಎನ್ವಿರಾನ್ಮೆಂಟಲಿ ಸ್ಪೀಸಿಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ನ ಅಡಿಯಲ್ಲಿ ಈ ಕ್ವಶನ್ ನ ಕೇಳ್ಬಹುದು. ಅಂಡ್ ಇದರಲ್ಲಿ ನೆಸ್ಟಿಂಗ್ ಪ್ಲೇಸಸ್ ಬಂದ್ಬಿಟ್ಟು ಅಟ್ಲಾಂಟಿಕ್, ಇಂಡಿಯನ್ ಓಷನ್. ಪ್ರೈಮರಿಯಾಗಿ ಎಲ್ಲಿ ಜಾಸ್ತಿ ನೆಸ್ಟಿಂಗ್ ಮಾಡುತ್ತೆ ಅಂತ ಹೇಳಿದ್ರೆ ಒಮನ್, USA ಮತ್ತೆ ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ನೆಸ್ಟಿಂಗ್ ಪ್ಲೇಸಸ್ ನ ನೋಡಬಹುದಾಗುತ್ತೆ. ಅಂಡ್ ಇದು ಲಾರ್ಜ್ ರೆಡಿಶ್ ಬ್ರೌನ್ ಹಾರ್ಡ್ ಶೆಲ್ ಮತ್ತೆ ಪೇಲ್ ಯೆಲ್ಲೋ ಕಲರ್ ನ ಹೊಂದಿರುತ್ತೆ. ಅಂಡ್ ಬೆಲ್ಲಿಯಲ್ಲಿ ಅಂಡರ್ ಬೆಲ್ಲಿ ಇರುತ್ತಲ್ಲ, ಸೊ ಅದು ಪೇಲ್ ಯೆಲ್ಲೋಯಿಶ್ ಕಲರ್ ನ ಇರುತ್ತೆ. ಸೊ ಈ ಇಮೇಜ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂಡ್ ಇದರ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 80ಕ್ಕಿಂತ ಹೆಚ್ಚು ವರ್ಷ ಬದುಕುವಂತಹ ಕೆಪಾಸಿಟಿ ಇದೆ. IUCN ಅಲ್ಲಿ ವಲ್ನರಬಲ್ ಲಿಸ್ಟ್ ಅಲ್ಲಿ ಇಡಲಾಗಿದೆ. ಸೊ ಇದಿಷ್ಟು ಲಾಗರ್ ಹೆಡ್ ಟರ್ಟಲ್ಸ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. With reference to the loggerhead sea turtle, consider the following statement. First one, it is world's largest hard-shelled sea turtles. Idu correct. Next, they navigate vast oceanic distance by detecting Earth's
ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್, ಇದು ಕೂಡ ಕರೆಕ್ಟ್. ನೆಕ್ಸ್ಟ್, ಇಟ್ ಈಸ್ ಕರೆಂಟ್ಲಿ categorized ಆಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಅಂಡರ್ ದ IUCN ಲಿಸ್ಟ್. ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲ, ವಲ್ನರಬಲ್. ಸೊ ಥರ್ಡ್ ಸ್ಟೇಟ್ಮೆಂಟ್ ರಾಂಗು. ಆನ್ಸರ್ ಬಂದು ಎ, ದಟ್ ಇಸ್ 1 and 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ನಾವು ಒಂದಷ್ಟು ಟಾಪಿಕ್ ಗಳನ್ನ ಮಿಸ್ ಮಾಡಿದ್ವಿ, ಅದನ್ನ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ಕೊಂಡಿದ್ದೀವಿ. ಇದೇ ರೀತಿಯಾದಂತಹ ಹೆಚ್ಚಿನ ಕರೆಂಟ್ ಅಫೈರ್ಸ್ ವಿಡಿಯೋಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.